ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಬ್ಲಾಗ್ ಬಂದು ನಿಮಗೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೋಟೆಲ್ ಸ್ಟೈಲ್ನಲ್ಲಿ ತುಂಬ ಸಾಫ್ಟಾಗಿ ಆ್ಯಂಡ್ ಬೇಗನೆ ಮಾಡುವಂಥ ರೆಸಿಪಿ ಇದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕೇಸರಿ ಬಾತ್ ಅಂದರೆ. ಸೊ ಹಾಗಾಗಿ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಸೊ ಒಂದು ಪ್ಯಾನಿಗೆ ಇಟ್ಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಮತ್ತು ಗೋಡಂಬಿನ ತೊಗೊಳ್ಳಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು. ಅದಕ್ಕೆ ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕಂತೇನು ಲಿಮಿಟ್ ಇಲ್ಲ ನಿಮಗೆ. ಸೊ ಗೋಡಂಬಿನ ಆ್ಯಡ್ ಮಾಡಿ ಅದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ನೀವು ಹುರಿಬೇಕಾಗತ್ತೆ. ತಡ ಆದರೂ ಪರವಾಗಿಲ್ಲ, ಆದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ರೋಸ್ಟ್ ಮಾಡೋದ್ರಿಂದ ಅದು ಬೇಗ ಸೀದೋಗುತ್ತೆ ಆ್ಯಂಡ್ ಅದ್ರ ಟೇಸ್ಟೇ ಡಿಫ್ರೆಂಟ್ ಬಂದುಬಿಡುತ್ತೆ ನಿಮಗೆ ಕೇಸರಿ ಬಾತ್ಗೆ ಹಾಕಿದಾಗ. ಸೊ ಹಾಗಾಗಿ ನೀವು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀವು ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರಿಬೇಕಾಗತ್ತೆ. ಆ್ಯಂಡ್ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನಿಗೆ 1 ಬೌಲ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ನಾನು ಬಂದು ಇವತ್ತು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಈ ಮೀಡಿಯಮ್ ರವೆನ ಮತ್ತು ತುಪ್ಪದ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಟೈಮಲ್ಲೂ ಕೂಡ ನಿಮಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಬೇಗ ಸೀದೋಗ್ಬಿಡುತ್ತೆ ರವೆ ಬಂದು. ಸೊ ಹಾಗಾಗಿ ನೀವು ಅದನ್ನು ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಸೊ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಮಾಡೋ ಹಾಗಿಲ್ಲ ನೀವು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಹುರ್ಕೊಂಡಷ್ಟು ಹಸಿ ವಾಸನೆ ಹೋಗುತ್ತೆ. ಸೊ ಆ್ಯಂಡ್ ನೀರನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ತೆಳುವಾಗಿ ಬರುತ್ತೆ ನಿಮಗೆ ಅದು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದು 5 ಮಿನಿಟ್ಸ್ ತನಕನಾದರೂ ಕೂಡ ನೀವು ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡದೆ. ಯಾಕಂದರೆ ಕೈ ಬಿಟ್ಟರೆ ಅಂದರೆ ನೀವು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೈ ಬಿಡದೆ ಅದನ್ನು ಚೆನ್ನಾಗಿ ಮೊಗ್ಚಾಕಿ ನೀವು ಹುರ್ಕೊಳ್ಳಿ ಅದನ್ನು ಚೆನ್ನಾಗಿ. ನಂತರ ಅದೇ ಪ್ಯಾನಿಗೆ ನೀವು 1 ಬೌಲ್ ರವೆ ನಾನು ತೊಗೊಂಡಿರೋದ್ರಿಂದ 2 ಬೌಲ್ ಆಗುವಷ್ಟು ನೀರನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ನೀವು ಎಷ್ಟು ತೊಗೊಳ್ತೀರೋ ಅದಕ್ಕೆ ಡಬಲ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರನ್ನು ಆ್ಯಡ್ ಮಾಡಿಕೊಂಡು ಆ ನೀರನ್ನು ಬಿಸಿ ಆಗೋದಕ್ಕೆ ಬಿಡಿ. ಬಿಸಿ ಆದ ನಂತರ ಒಂದು ಸಪ್ರೇಟ್ ಬೌಲಲ್ಲಿ ನಾನು ಕೇಸರನ್ನ ತೊಗೊಂಡಿದ್ದೆ, ಸ್ವಲ್ಪ ಕೇಸರ್ ಪೆಟಲ್ಸು. ಸೊ ಆ ಕೇಸರ್ ಪೆಟಲ್ಸ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಇಡ್ತೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಕಲರ್ ಬಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಲರ್ ಬಿಡೋದಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ನೆನೆಲಿಕ್ಕೆ ಇಡ್ತೀನಿ ಈ ಬಿಸಿನೀರು ಹಾಕ್ಬಿಟ್ಟು. ನಂತರ ಅದೇ ಬಿಸಿನೀರು ಕಾದಿರೋಂಥ ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತೀನಿ. ಮತ್ತು ಏನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ರವೆನ ಹುರ್ಕೊಂಡಿದ್ನೋ ಆ ಹುರಿದಿರೋ ಮಿಕ್ಸ್ಚರ್ನ ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡಿ ತಿರುಗಿಸ್ತಾ ಇರ್ತೀನಿ. ಇದು ಬಂದು ತುಂಬ ಗಟ್ಟಿ ಆಗಬೇಕು. ಸೊ ಅಲ್ಲಿ ತನಕನೂ ನಾವು ಇದನ್ನು ಚೆನ್ನಾಗಿ ಹುರಿತಾನೆ ಇರಬೇಕಾಗತ್ತೆ. ನೀರನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಕಂಪ್ಲೀಟ್ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ತನಕನೂ ಕೂಡ ಅದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಆನಂತರ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದಕ್ಕೆ ಈ 1 ಕಪ್ ಶುಗರ್ ಸಾಕಾಗತ್ತೆ. ಸೊ ಹಾಗಾಗಿ ನಾನು 1 ಕಪ್ ಶುಗರನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಜಾಸ್ತಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ನೀವು ಶುಗರ್ ಆ್ಯಡ್ ಮಾಡೋದ್ರಿಂದ ನೋಡಿ ಈ ಥರ ತೆಳುವಾಗಿ ನಿಮಗೆ ಸಿಗುತ್ತೆ. ಸೊ ನೀವು ಮುಂಚೆನೇ ನೀರಲ್ಲೇ ಶುಗರ್ ಹಾಕಿ ಆ್ಯಡ್ ಮಾಡೋದ್ರಿಂದ ಸೊ ಅದರಲ್ಲಿ ನಿಮಗೆ ಅಷ್ಟು ಈ ಥರ ಸಿಗಲ್ಲ ನಿಮಗೆ ತೆಳುವಾಗಿ, ಅದು ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಫಸ್ಟೇ ನೀರನ್ನು ಫುಲ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಿ ರವೆಗೆ. ಆನಂತರ ನೀವು ಶುಗರ್ನ ಆ್ಯಡ್ ಮಾಡಿಕೊಂಡಾಗ ನಿಮಗೆ ಯಾವ ರೀತಿ ತೆಳುವಾಗಿ ಬೇಕೋ ಆ ರೀತಿ ತೆಳುವಾಗಿ ಕೇಸರಿ ಬಾತ್ ಸಿಗುತ್ತೆ. ಸೊ ಈಗ ನಾನು ಕೇಸರನ್ನ ಏನು ಎತ್ತಿಟ್ಕೊಂಡಿದ್ನೋ ಆ ಕೇಸರನ್ನ ಮತ್ತು 2 ಸ್ಪೂನ್ ಆಗುವಷ್ಟು ಅಡಿಷ್ನಲ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಮತ್ತು ಕೇಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ನೀವು ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು. ಸೊ ಹೀಗೆ ತಿಂದರೆ ನ್ಯಾಚುರಲ್ ಟೇಸ್ಟ್ ಆಗಿರುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಗೋಡಂಬಿನ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಫುಡ್ ಕಲರ್ ಬೇಕು ಅಂದರೆ ಆಪ್ಷನಲ್ ಈ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಕೂಡ ನೀವು ತಿನ್ಬೋದು. ಈ ಫುಡ್ ಕಲರ್ನ ಆ್ಯಡ್ ಮಾಡೋದು ನಿಮಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ನ್ಯಾಚುರಲಾಗೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತಳ ಬಿಡೋ ತನಕ ನೀವು ಇದನ್ನು ತಿರುಗಿಸ್ಬೇಕಾಗತ್ತೆ. ನೋಡಿ ಇದನ್ನು ಮಾಡಬೇಕಾದ್ರೆ ಒಂದು ಥಿಂಗ್, ನೀವು ನಾನ್ ಸ್ಟಿಕ್ ಪ್ಯಾನೇ ತೊಗೊಳ್ಬೇಕಾಗತ್ತೆ. ನೀವು ನಾರ್ಮಲ್ ಪ್ಯಾನಲ್ಲಿ ಮಾಡ್ತೀನಿ ಅಂತಂದರೆ ಆವಾಗ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನಾನ್ ಸ್ಟಿಕ್ ಪ್ಯಾನಲ್ಲೇ ನೀವು ಇದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ನಂತರ ಹುರಿದಿಟ್ಕೊಂಡಿರೋಂಥ ಗೋಡಂಬಿನೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ. ಇದು ಕೂಡ ನಿಮಗೆ ಆಪ್ಷನಲ್ ಆಗಿರುತ್ತೆ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ನಿಮ್ಗೆ ಆಲ್ರೆಡಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಅದು ಎಷ್ಟು ಸಾಫ್ಟಾಗಿದೆ ಅಂತಂದರೆ ಅಷ್ಟು ಸಾಫ್ಟಾಗಿರುತ್ತೆ. ಆನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಳ್ಳೆ ಶೇಪ್ ಕೂಡ ಸಿಗುತ್ತೆ ನಿಮಗೆ ಸರ್ವ್ ಮಾಡೋದಕ್ಕೆ.
ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ನಿಮ್ಗೆ ಯಾವ ರೀತಿ ಸಿಗುತ್ತೋ ಅದೇ ಥರನೇ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ದಿಢೀರಂತ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.